ಈ ದಿನ ಒಂದು ಸುದಿನ ಇವತ್ತು. ಇವತ್ತು ನಮ್ಮ ಉತ್ತರ ಭಾರತೀಯರು ಏನಿವತ್ತು ಈ ನಮ್ಮ ರಾಜ್ಯದಲ್ಲಿ 48 ಲಕ್ಷಕ್ಕಿಂತ ಮೇಲ್ಪಟ್ಟು ಉತ್ತರ ಭಾರತೀಯರಿದ್ದಾರೆ. ಅದರಲ್ಲಿ ಈ ಒಂದು ಸಮಾಜಕ್ಕೆ, ಈ ಒಂದು ಕರ್ನಾಟಕಕ್ಕೆ ಮತ್ತು ಈ ಒಂದು ಬೆಂಗಳೂರಿಗೆ ಅವರಿಂದ ಕೊಡುಗೆನೇ ಬಿಟ್ಟರೆ ನಮ್ಮಿಂದ ಅವರೇನು ತೊಗೊಳಕ್ಕೆ ಬಂದಿಲ್ಲ. ಈ ಒಂದು ಕರ್ನಾಟಕದ ಬೆಂಗಳೂರಿನ ಅತಿ ದೊಡ್ಡ ಬೆಳವಣಿಗೆಯಲ್ಲಿ ಅವರ 60% ಪಾಲ್ದಾರರಿದ್ದಾರೆ. ಆದರೆ ಇಲ್ಲಿನ ತನಕ ಯಾವುದೇ ಒಂದು ಪಕ್ಷ ಅವ್ರನ್ನ ಗುರುತಿಸಿ ಅವ್ರಿಗೆ ಕುಂದುಕೊರತೆ ಏನು, ಅವ್ರ ಕಷ್ಟ ಏನು, ಅವರಿಲ್ಲಿ ಹಿಂದಿ ಭಾಷೆ ಇರೋದ್ರಿಂದ ಅವ್ರ ಕಷ್ಟ ಆಗ್ತಾ ಇರೋ ಕಷ್ಟಗಳೇನು, ಇವ್ಯಾವುದೂ ಯಾವುದೇ ಒಂದು ಪಕ್ಷ ಇವ್ರನ್ನ ಇವತ್ತು ತನಕ ಒಂದು ಕ್ವಶನ್ ಕೇಳಲಿಲ್ಲ. ಮತ್ತು ಇವ್ರಿಗೋಸ್ಕರ ಒಂದು ಅಭಿವೃದ್ಧಿ ನಿಗಮ ಮಾಡಲಿಲ್ಲ, ಒಂದು ಮಂತ್ರಿಗಿರಿ ಕೊಟ್ಟಿಲ್ಲ, ಒಂದು MLA ಸೀಟ್ ಕೊಟ್ಟಿಲ್ಲ. 48 ಲಕ್ಷ ಜನ ಇದ್ದರೂ ಇಲ್ಲಿ ಸುಮ್ಮನೆ ಓಟ್ಗೋಸ್ಕರ ಇವ್ರನ್ನ ಯೂಸ್ ಮಾಡ್ಕೊತಾರೆ. ಇದರಲ್ಲಿ 2 ವಿಂಗಡ ಆಗಿ ಮಾಡ್ತಾರೆ. ಒಂದರಲ್ಲಿ ಮುಸ್ಲಿಮ್ಸು ಡಿಫಾಲ್ಟು ಕಾಂಗ್ರೆಸ್ಗೆ ಓಟ್ ಬೀಳುತ್ತೆ, ಹಿಂದಿ ಭಾಷಿಕರು ಡಿಫಾಲ್ಟು ಬಂದು ನಮ್ಮ BJPಗೆ ಓಟ್ ಹಾಕ್ತಾರೆ ಅಂಥೇಳಿ ಇವ್ರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಟ್ಟಿಲ್ಲ. ಅದನ್ನೆಲ್ಲ ನಾವು ಗುರುತಿಸಿ ಇವತ್ತು ನಾವೇನು VIP ಪಕ್ಷ, ಈ ಉತ್ತರ ಭಾರತೀಯರು ಇಲ್ಲಿ ಅಬಲರಲ್ಲ, ಅವರು ಒಂಟಿಯಲ್ಲ, ಉತ್ತರ ಭಾರತೀಯರ ಜೊತೆ ನಮ್ಮ VIP ಪಕ್ಷ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಈ ಒಂದು ಸಣ್ಣ ಒಂದು ಕಾರ್ಯಕ್ರಮನ ಮಾಡಿ ಎಲ್ಲ ಸಮುದಾಯಗಳ, ಇದು ಉತ್ತರ ಭಾರತೀಯರ ಎಲ್ಲ ಸಮುದಾಯಗಳ ಎಲ್ಲ ಲೀಡರ್ಗಳನ್ನ, ಓಡಿಯಾ ಇರ್ಬೋದು, ನಮ್ಮ ಇವರಿರ್ಬೋದು, ಯಾರು ಗುಜರಾತೀಸ್ ಇರ್ಬೋದು, ಅಗರ್ವಾಲ್ಸ್ ಇರ್ಬೋದು, ಮತ್ತು ನಮ್ಮ ಬಿಹಾರದವ್ರು ಇರ್ಬೋದು, ಇವ್ರಿಗೆ ಯಾರಿಗೂ ಇಲ್ಲಿ ನಮ್ಮ ಕರ್ನಾಟಕದ ಅಭಿವೃದ್ಧಿಯಲ್ಲಿ 60% ಇವ್ರದ್ದು ಶೇರ್ ಇದೆ. ಯಾವುದೇ ಒಂದು ಮೆಟ್ರೋ ತಗೊಳ್ಳಿ, ಎಲ್ಲಿ ಉತ್ತರ ಭಾರತೀಯರು ಕೆಲಸ ಮಾಡಿಲ್ಲ ಅಂದರೆ ಆಗಲ್ಲ. ಹೋಟೆಲ್ಸ್ ತಗೊಳ್ಳಿ, ಉತ್ತರ ಭಾರತೀಯರು ಕೆಲಸ ಮಾಡಿಲ್ಲ ಅಂದರೆ ಆಗಲ್ಲ. GST ಇವರಷ್ಟು ನಾವು ಕಟ್ತಾ ಇಲ್ಲ. ಅದೇ ರೀತಿ ಟ್ಯಾಕ್ಸು ಇವರಷ್ಟು ನಾವು ಕಟ್ತಾ ಇಲ್ಲ. ಆದರೆ ಇವ್ರನ್ನ ಎಲ್ಲಿಟ್ಟಿದ್ದೀವಿ ಇವತ್ತು ನಾವು? ಯಾವುದೇ ಒಂದು ವಿಚಾರದಲ್ಲಿ ಇವ್ರನ್ನ ಎಲ್ಲ ಕಡೆ ಕಡೆಗಣಿಸಿದ್ದೀವಿ. ಯಾರೋ ಒಬ್ಬ ಆಟೋದವನು ಸಹ ಒಂದು 50 ರೂಪಾಯಿ ಆಗೋ ಹತ್ರ 100 ರೂಪಾಯಿ ಕೊಡು ಅಂತ ಕೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ ಸೇಟು ದೇರೆ ಇದ್ದಾರೆ, 50 ಆಗೋ ಹತ್ರ 100 ರೂಪೀಸ್ ಕೇಳ್ತಾನೆ. ಇವ್ರ ಹಿಂದೆ ಯಾರಿದ್ದಾರೆ? ಇವರೊಂದು ಮನೆ ಕಟ್ಟಬೇಕಂದ್ರೆ 30%, 1 ಕೋಟಿ ಹಾಕಿ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ 30 ಲಕ್ಷ MLA ಚೇಳಗಳಿಗೆ ಇನ್ನೊಬ್ರಿಗೆ ಕೊಟ್ಟು ಮಾಡ್ತಾ ಇದ್ದಾರೆ. ಮತ್ತು ಪೊಲೀಸ್ ಸ್ಟೇಷನಲ್ಲಿ ಇವ್ರಿಗೆ ಏನಾದರೂ ಒಂದು ಅನ್ಯಾಯ ಆಗಿದೆ ಅಂದರೆ ಪಾಪ ಭಾಷೆ ಬರಲ್ಲ ಇವ್ರಿಗೆ ಮಾತಾಡೋಕ್ಕೆ, ಕನ್ನಡ ಬರೆದಿರೋ ಒಂದೇ ಒಂದು ವೀಕ್ನೆಸ್ ತೊಗೊಂಡು ಎಲ್ಲರನ್ನೂ ಇವ್ರನ್ನ ಶೋಷಣೆ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಒಳಗಡೆಗೆ ಹೋದರೆ ಇವ್ರನ್ನೆಲ್ಲ ಸುಳ್ಕೊಂಡು ತಿಂದೆ ಹೊರಗಡೆ ಬಿಡ್ತಾರೆ. ಈ ಎಲ್ಲ ಧೋರಣೆಗಳನ್ನ ಈ ಒಂದು ಜನಕ್ಕೆ ನಾವಿದ್ದೀವಿ, ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ಹೇಳೋಕ್ಕೆ ಇವತ್ತು VIP ಪಾರ್ಟಿಗೆ ಅವ್ರನ್ನ ದೊಡ್ಡ ವೇದಿಕೆಯಲ್ಲಿ ಇವತ್ತು ಆಹ್ವಾನ ಮಾಡ್ತಾ ಇದ್ದೀವಿ ಸರ್. ಇನ್ನೊಂದು, ಬಿಹಾರದಲ್ಲಿ ಈ ಪಾರ್ಟಿ ಸ್ಟ್ರಾಂಗ್ ಆಗಿದೆ, ಬಟ್ ಕರ್ನಾಟಕದಲ್ಲಿ ಈಗ ನಾವು ಹೇಳಿದಾಗೆ JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಮುಖ್ಯವಾಗಿ ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ತುಂಬಾ ಮುಸ್ಲಿಂ ಸಮುದಾಯದವರಾಗಿರ್ಬೋದು, ಇಲ್ಲಿ ಅವರದೇ ಆದಂತಹ ಅಜೆಂಡಾ ಕ್ರಿಯೇಟ್ ಮಾಡಿದ್ದಾರೆ. ನೀವಿಲ್ಲಿ OBCಗೆ ಒಂದು ಉತ್ತಮ ಸ್ಥಾನಮಾನ ಕೊಡಬೇಕು ಅಂತಿದ್ರ, ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಇದು? ಮೇಡಮ್, ನಾವು OBCಗೆ ಇವತ್ತು ಯಾವುದೇ ಪಕ್ಷ ತಗೊಳ್ಳಿ, OBCಯಲ್ಲಿ ಇವತ್ತು ಎಷ್ಟು ಜನ MLAಗಳಿದ್ದಾರೆ ನೀವು ಚೆಕ್ ಮಾಡ್ಕೊಂಡು ಬನ್ನಿ. OBCಯಲ್ಲಿ ಆವತ್ತಿದ್ದಂಥ ಒಂದು 30-40% ಅಷ್ಟು MLAಗಳು ಇರ್ತಾಯಿದ್ರು. ಇವತ್ತು 2-3% ಬಂದಿದೆ. 224 ಜನ MLAಗಳಲ್ಲಿ 18-19 ಜನ ಇಲ್ಲ. 2028ಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ನೀವೇ ಚೆಕ್ ಮಾಡಿ ಎಷ್ಟು ಜನ MLAಗಳಿದ್ದಾರೆ. ಈ ರೀತಿ ಎವ್ರಿ ಡೇ VIP ಇದು ಏನು ನಮ್ಮ ಎಲ್ಲ ಪಾರ್ಟಿಗಳು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಮ್ಮ JDS ಇರ್ಬೋದು, ಹಿಂದುಳಿದ ವರ್ಗಕ್ಕೆ ಯಾರಿಗೂ ಒಂದು ಧ್ವನಿ ಕೊಡ್ತಾ ಇಲ್ಲ. ಆ ಒಂದು ಎಲ್ಲ ವಿಚಾರ ನಾವು ಮನಗೊಂಡಿದ್ದೀವಿ. ಆಮೇಲೆ ಈ ರಾಜ್ಯದಲ್ಲಿ 155 ಹಿಂದುಳಿದ ವರ್ಗಗಳಿದ್ದಾವೆ. ಆಮೇಲೆ 46 ಅಲೆಮಾರಿಗಳಿದ್ದಾವೆ. ಅವಕ್ಕೆಲ್ಲ ರಾಜಕೀಯ ಪ್ರಾತಿನಿಧ್ಯ ಎಲ್ಲಿ ಕೊಡ್ತಾ ಇದ್ದಾರೆ? ನಮ್ಮ ಅಜೆಂಡಾ ಒಂದೇ, ಹಿಂದುಳಿದ ವರ್ಗಗಳನ್ನ ಒಳಗೊಂಡು ನಮ್ಮ ಕೋಲಿ ಗಂಗಾಮತ ಸಮಾಜದ ಎಲ್ಲ ಓಟ್ಗಳನ್ನ ಒಗ್ಗೂಡಿಸಿ ನಮ್ಮ ನಿಷಾದ್ ಸಮಾಜ ಇರ್ಬೋದು, ನಮ್ಮ ಉತ್ತರ ಭಾರತ ಜನಾಂಗ ಇರ್ಬೋದು, ನಮ್ಮ ಅಗರ್ವಾಲ್ಸ್ ಇರ್ಬೋದು, ಎಲ್ಲ ಉತ್ತರ ಭಾರತೀಯರನ್ನ ಕಟ್ಕೊಂಡು ನಾವು ನೆಕ್ಸ್ಟ್ ಬರುವಂಥ ಚುನಾವಣೆಯಲ್ಲಿ ಆರಿಸಿ ಬಂದು ವಿಧಾನಸೌಧದಲ್ಲಿ ಯಾವುದೇ ಒಂದು ಸರ್ಕಾರದಲ್ಲಿ ನಾವು ಪಾಲು ತಗೊಳ್ತೀವಿ ಅಂತ ನಾವು ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀವಿ ಮೇಡಮ್. ಸೊ ಈಗ ಈಗಾಗಲೇ ಹೇಳಿದಾಗ 3 ಪಾರ್ಟಿಗಳು ಸ್ಟ್ರಾಂಗ್ ಆಗಿದೆ. ಈ VIP ಪಕ್ಷ, ನಿಮ್ಮ ತಂಡ ಈಗ ಯಾವ ರೀತಿಯಾದಂತಹ ಒಂದು ಬಲವನ್ನ ತೋರ್ಪಡಿಸೋದ್ರ ಮುಖಾಂತರ ಈ OBCಯಲ್ಲಿ ಇರುವಂತಹ ಜನರನ್ನ ಹಾಕೊಂಡು ಹೆಂಗೆ ಪಕ್ಷ ಸ್ಥಾಪನೆ ಮಾಡ್ತೀರಿ ಇಲ್ಲಿ ಕರ್ನಾಟಕದಲ್ಲಿ ಅಂತ?
ಮೇಡಮ್ ಕರ್ನಾಟಕದಲ್ಲಿ ಈಗ ನೋಡಿ, ನಮ್ಮ ಉತ್ತರ ಭಾರತೀಯ ಸಹೋದರರು 48 ಲಕ್ಷ ಜನ ಇದ್ದಾರೆ. ನಮ್ಮ ಕೋಳಿಗಂಗಾ ಮತ ಸಮಾಜ ಇಲ್ಲಿ 60ರಿಂದ 70 ಲಕ್ಷ ಜನ ಇದೆ. ಇತರೆ ಹಿಂದುಳಿದ ವರ್ಗಗಳು ಎಲ್ಲ ನಾವು ಕ್ರೋಢೀಕರಿಸಿದ್ರೆ 2.5 ಕೋಟಿ ಜನಾಂಗ ನಾವೇ ಇದ್ದೀವಿ. ನಾವೆಲ್ಲ VIP ಜೊತೆ ನಾವೆಲ್ಲರೂ ಇರ್ತೀವಿ, ನಾವೆಲ್ಲರೂ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ವಿಚಾರನ ನಾವು ಇಟ್ಕೊಂಡು ಈಗಾಗಲೇ 60 ಕ್ಷೇತ್ರನ ನಾವು ಗುರುತಿಸಿದ್ದೀವಿ. ನಾವು ಯಾವುದು 224 ಕ್ಷೇತ್ರ ಆಗ್ತೀನಿ, 224 ಕ್ಷೇತ್ರದಲ್ಲಿ ಆರಿಸಿ ಬರ್ತೀನಿ, ಈ ಥರ ಇಲ್ಲ. 60 ಕ್ಷೇತ್ರದಲ್ಲಿ ನಾವು ಈಗ ನಮ್ಮ ಕ್ಯಾಂಡಿಡೇಟ್ನ ರೆಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಈಗ GBA ಬರೋದ್ರಿಂದ ಎಲ್ಲದರಲ್ಲೂ ನಾವು ಉರ್ದುಂಬಿಸಿ ನಾವು ಕಾರ್ಯಕರ್ತರನ್ನ ರೆಡಿ ಮಾಡ್ತಾ ಇದ್ದೀವಿ. ಮುಂದಿನ ಎಲೆಕ್ಷನ್ನಲ್ಲಿ ಕನಿಷ್ಠ ಪಕ್ಷ ಒಂದು 40ರಿಂದ 50 MLAಗಳು ನಮ್ಮವ್ರು ಆರಿಸಿ ಬರ್ತಾರೆ. ಆವತ್ತು ಯಾವುದೇ ಸರ್ಕಾರ ಇಲ್ಲಿ ರಚನೆ ಆಗಬೇಕಂದ್ರೆ ವಿತೌಟ್ VIP ಯಾವುದೇ ಸರ್ಕಾರ ಇಲ್ಲಿ ಆಗೋಕ್ಕೆ ನಾವು ಬಿಡಲ್ಲ. ಈಗ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ಅನುಷ್ಠಾನದಲ್ಲಿದೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ, ಶಕ್ತಿ ಯೋಜನೆ ಕೂಡ ಈಗಾಗಲೇ ಒಂದು ಕಡೆ ರಾಜ್ಯದಲ್ಲಿ ಅದೇ ಆದಂತ ಒಂದು ಪ್ರಾತಿನಿಧ್ಯನ ಇದು ಮಾಡಿದೆ. ಸೊ ಈ ಗ್ಯಾರಂಟಿಗಳ ಮುಂದೆ VIP ಎಷ್ಟು ಮಟ್ಟಿಗೆ ಒಂದು ಪ್ರಾಬಲ್ಯತೆಯನ್ನು ಬೀರಬಹುದು ಅಂತ? ಮೇಡಮ್, ಈಗ 48 ಲಕ್ಷ ಜನ ಉತ್ತರ ಭಾರತೀಯರಿದ್ದಾರೆ. ಅವ್ರಿಗೊಂದು ಗ್ಯಾರಂಟಿ ಹೇಳಿ, ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ? ಅವ್ರ ಹತ್ರ GST ಕಿತ್ಕೊತಾರೆ, ಇನ್ಕಮ್ ಟ್ಯಾಕ್ಸ್ ಕಿತ್ಕೊತಾರೆ, ಇವ್ರ ಹತ್ರ ಕರ್ಕೊಂಬಂದು ಇಲ್ಲಿ ಮೆಟ್ರೋಗಳ ಕೆಲಸ ಮಾಡಿಸ್ತಾರೆ, ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟಕ್ಕೆ ಇವ್ರು ಬೇಕು. ಯಾವುದರಲ್ಲಿ ಯಾವ ಗ್ಯಾರಂಟಿ, ಒಂದು ಗ್ಯಾರಂಟಿ ಇವರು ಕೊಟ್ಟಿದ್ದಾರೆ? ಅದೇ ರೀತಿ ನಮ್ಮ ಸಮಾಜಗಳು ಅತಿ ಹಿಂದುಳಿದ ವರ್ಗಗಳ ಸಮಾಜಗಳಿಗೆ ಯಾವ ಗ್ಯಾರಂಟಿ ಕರೆಕ್ಟಾಗಿ ಸಿಗ್ತಾ ಇದೆ? ಯಾವತ್ತೋ 2,000 ಬಂದರೆ ಇನ್ನೊಂದು 5 ತಿಂಗಳು 6 ತಿಂಗಳು ಹಬ್ಬದ ಮುಂಚೆ 2,000 ಬಂದಂಗೆ ಇನ್ನೊಂದು ಸತಿ ಹಾಕ್ತಾರೆ. ಯಾವ ಗ್ಯಾರಂಟಿ ಇಲ್ಲಿ ನಡ್ಸ್ಕೊಂಡು ಹೋಗಿದ್ದಾರೆ? ಮೇಡಮ್, ಜನಕ್ಕೆ ಇವತ್ತು ಎಲ್ಲರಿಗೂ 500 ರೂಪಾಯಿಂದ 1,000 ರೂಪಾಯಿ ದುಡಿಯೋ ಶಕ್ತಿ ಇದೆ. ಇವ್ರ ಗ್ಯಾರಂಟಿನ ಯಾರೂ ಕೇಳಲಿಲ್ಲ. ಸಾಮಾನ್ಯ ಜನರು ತಮ್ಮ ಜೀವನನ ಆರಾಮಾಗಿ ಮಾಡಲಿಕ್ಕೆ ಇವರು ಸಹಕಾರ ಮಾಡಿಕೊಟ್ರೆ ಸಾಕು, ಅದೇ ದೊಡ್ಡ ಗ್ಯಾರಂಟಿ. ಇವು ಉತ್ತರ ಭಾರತೀಯರು ಹಿಡಿದು ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಗಳಿಗೆ ನಾವು ಅದನ್ನೇ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ. ನೀವೆಲ್ಲರ ಮುಂದೆ ತಲೆ ಎತ್ತಿ ಜೀವನ ಮಾಡೋ ರೀತಿ ನಿಮ್ಮ ಹಿಂದೆ ನಾವು ಇರ್ತೀವಿ ಅಂಥೇಳಿ VIP ಪಾರ್ಟಿಯ ಒಂದೇ ಗ್ಯಾರಂಟಿಯಿಂದ ನಾವು ಆರಿಸಿ ಬರ್ತೀವಿ. ಸರ್, ಈಗ VIP ಪಾರ್ಟಿ ಟಾರ್ಗೆಟ್ ಬಂದು ನಾರ್ತ್ ಇಂಡಿಯನ್ಸ್, ಸ್ಪೆಷಲಿ ಕರ್ನಾಟಕದಲ್ಲಿ. ಆದರೆ ನೀವು ಹೇಳಿದ್ರಿ ಅವರು ಟ್ಯಾಕ್ಸ್ ಕಟ್ತಾರೆ, ಎಲ್ಲ ಕಟ್ತಾರೆ ಅಂತ. ಬಟ್ ಯಾವುದೇ ಒಂದು ಪಾರ್ಟಿ ಆಗಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಸ್ಥಳೀಯ ಭಾಷೆ, ಸ್ಥಳೀಯ ಎಲ್ಲ ಕಲ್ಚರ್ನ ಕೈಗೂಡಿಸಬೇಕು. ಸೊ ಇಲ್ಲಿ ಅದಾಗ್ತಲ್ಲ. ಇತ್ತೀಚಿನ SIR ಅಲ್ಲೇ ಅವರು ತಮ್ಮದೇ ಆದ ವೋಟನ್ನ ಇಲ್ಲಿ ಮಾಡಿಸ್ತಾ ಇಲ್ಲ. ಎಷ್ಟೋ ಕಂಪ್ಲೇಂಟ್ಗಳು ಬಂದಿದೆ. ಅಲ್ಲಿ ಎಲ್ಲಿ ಅವ್ರ ಪೂರ್ವಜರು ಇದ್ದಾರೋ ಅದನ್ನ ಉಳಿಸ್ಕೊಂತಾರೆ. ಹಾಗಿದ್ದಾಗ VIP ಪಾರ್ಟಿ ಯಾವ ಒಂದು ಡಿಸಿಷನ್ ತಗೊಳುತ್ತೆ? ಸರ್, ಇಲ್ಲಿ 20 ವರ್ಷದಿಂದ VIP ಪಾರ್ಟಿ ಜೊತೆಯಲ್ಲಿ ಉತ್ತರ ಭಾರತದಲ್ಲಿ ನಮ್ಮ ಉತ್ತರ ಭಾರತೀಯರು ಎಲ್ಲ ರಾಜ್ಯದಲ್ಲೂ ಸಪೋರ್ಟ್ ಇದ್ದಾರೆ. ನಾವು ನಿಶಾದ್ ಸಮಾಜ, ಎಲ್ಲೆಲ್ಲಿ ನೀರಿದೆ ಅಲ್ಲೆಲ್ಲ ನಾವಿದ್ದೀವಿ. ನಾವು ಇಡೀ ಇಂಡಿಯಾದಲ್ಲಿ 23 ಕೋಟಿ ಜನಾಂಗ ಇದ್ದೀವಿ ನಮ್ಮ ಸಮಾಜ. ಈ ಒಂದು ಬೆಂಗಳೂರಲ್ಲಿ ಈಗ SIR ಬಂದಿರೋದ್ರಿಂದ 2003ನಲ್ಲಿ ಎಲ್ಲಿ ವೋಟ್ ಮಾಡಿದ್ದಾರೆ ಆ ನಂಬರ್ ಕೇಳ್ತಾ ಇದ್ದಾರೆ. ಆ ನಂಬರ್ ಹಾಕಿ ಇಲ್ಲೂ ವೋಟರ್ಸ್ ಆಗ್ತಾ ಇದ್ದಾರೆ. ಅದರಲ್ಲೇನಿದಿಲ್ಲ. ಇಲ್ಲಿರೋರು ನಾವು ವಾಪಸ್ ಹೋಗ್ತಾ ಇದ್ದೀವಿ, ನಮ್ಮ ವೋಟ್ ಕ್ಯಾನ್ಸಲ್ ಆಯಿತು ಅಂತ ಯಾರೂ ಇಲ್ಲ. ಆ ರೀತಿ ಕಟ್ ಮಾಡಿದ್ರೆ ಒಂದು 10 ಲಕ್ಷ ಜನದ ಕಟ್ ಮಾಡ್ತಾರೆ. ಇನ್ನು 38 ಲಕ್ಷ ಜನ ಉತ್ತರ ಭಾರತೀಯರು ಮತ್ತು ನಮ್ಮ ಅತಿ ಹಿಂದುಳಿದ ವರ್ಗದವರು 2.5 ಕೋಟಿ ಆಗ್ತೀವಿ. ನಾವೆಲ್ಲರೂ ಸೇರಿ ಈ ಸತಿ ಎಲೆಕ್ಷನ್ನು ನಾವು ಲಡಾಯಿಸ್ತೀವಿ, ಗೆದ್ದು ಬರ್ತೀವಿ 50 ಸೀಟು. ಸಂಬಂಧಪಟ್ಟಂತೆ ನೀವೇನಾದರೂ ಮುಖ್ಯವಾಗಿ ಬಹುದೊಡ್ಡ ಸಮಾರಂಭ ಅಥವಾ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈ VIP ಅನ್ನುವಂಥ ಪಕ್ಷವನ್ನ ಎಲ್ಲರ ಮುಂದೆ ಬಹಿರಂಗಪಡಿಸ್ತಾರೆ ಹೇಗೆ? ಮೇಡಮ್, ಇನ್ನು ಕೆಲವೇ ದಿನಗಳಲ್ಲಿ ನವೆಂಬರ್ ತಿಂಗಳಲ್ಲಿ ನಾವೊಂದು ದೊಡ್ಡ ಕಾರ್ಯಕ್ರಮನ ಗುಲ್ಬರ್ಗ ಮತ್ತು ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಿಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಆ ದಿವಸ ಇಡೀ ಕರ್ನಾಟಕ ಸರ್ಕಾರಗಳು ಎಲ್ಲ ಪಕ್ಷಗಳು ತಿರುಗು ನೋಡೋ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ. ಆವತ್ತು ಇಡೀ ರಾಜ್ಯ ಈಗ ನಾವಿನ್ನೂ ಈ ಕರ್ನಾಟಕದಲ್ಲಿ 2 ತಿಂಗಳಾಗಿದೆ ನಾವು VIP ಬಂದು. ಈಗ ನಾವು ಎಲ್ಲ ಸಂಘಟನೆಗಳ ಬಲಪಡಿಸ್ತಾ ಇದ್ದೀವಿ, ಎಲ್ಲ ಜಿಲ್ಲಾಧ್ಯಕ್ಷಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಸಂಘಟನೆಗಳ ಅಧ್ಯಕ್ಷಗಳ ಆಯ್ಕೆ ಆದಮೇಲೆ ನಾವು ಆ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಮೇಡಮ್, ಕೊನೆಯದಾಗಿ ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಕಾರ್ಯಕರ್ತರಿಗೆ ಯಾವ ರೀತಿಯಾದಂಥ ಕರೆಯನ್ನು ಕೊಡ್ತೀರಾ ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ? ಮೇಡಮ್, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ನಾವು ಉತ್ತರ ಭಾರತೀಯದವ್ರಿಗೆ ಒಂದೇ ಮಾತು ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಒಂಟಿ ಅಲ್ಲ. VIP ವಿತ್ ಯು, ವಿತ್ ಆಲ್ ನಾರ್ತ್ ಇಂಡಿಯನ್ಸ್, ಆ ಒಂದು ಕರೆನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅತಿ ಹಿಂದುಳಿದ ಎಲ್ಲ ಒಂದು ವರ್ಗಗಳ ಧ್ವನಿಯಾಗಿ VIP ಪಕ್ಷ ಹೊರಹೊಮ್ಮುತ್ತೆ. ಸರ್, ಈಗ ಕರ್ನಾಟಕದಲ್ಲಿ ಈ 3 ಪಾರ್ಟಿಯಿಂದ ಅಂದರೆ ಹೊರಗುಳಿದವರು, ಆ ಪಾರ್ಟಿಯಲ್ಲಿ ಗುರುತಿಸ್ಕೊಳ್ಳೋದವರು, ಪಾರ್ಟಿಯನ್ನು ನೋಡಿದವರು VIP-ಗೆ ಈ ರೀತಿಯ ಮಂಚಲ್ಲಿ ಆಹ್ವಾನ ಇದೆ. ಆ ರೀತಿ ನೀವು ಯಾರಿಗಾದ್ರೂ ಕರೆ ಕೊಡ್ತೀರಾ ಇಲ್ಲಿಯ ಸ್ಥಳೀಯ ರಾಜಕೀಯ ಮುಖಂಡರಿಗೆ ಪಕ್ಷ ಸೇರ್ಪಡೆ ಬಗ್ಗೆ? ಸರ್, ಈಗ ನಮ್ಮ ಸಮಾಜದಲ್ಲಿರುವಂಥ ಬೇರೆ ಬೇರೆ ಪಕ್ಷದಲ್ಲಿರುವಂಥ ಎಲ್ಲ ನಾಯಕರೂ
ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಕಾರ್ಯಕರ್ತರು ರಾಜೀನಾಮೆ ಕೊಟ್ಟು VIP ಪಕ್ಷಕ್ಕೆ ಬರಬೇಕು. ಜೊತೆಯಲ್ಲಿ ಇವತ್ತು ಏನು ಬರೀ ಓಟ್ಗಾಗಿ ಎಲ್ಲ ಹಿಂದುಳಿದ ವರ್ಗಗಳನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಅಲ್ಲಲ್ಲಿ ದುಡ್ದಿದ್ದೀರಿ. ಎಷ್ಟು ಜನ MLAಗಳಾಗಿದ್ದೀರಿ, ಎಷ್ಟು ಜನ ಕಾರ್ಯಕರ್ತರಿದ್ದೀರಿ, ಎಲ್ಲ ನಿಮ್ಮ ಕೈಯಲ್ಲಿ ಬಾವುಟ ಕಟ್ಟಿಸ್ತಾರೆ, ನಿಮ್ಗೆ ಅಧಿಕಾರ ಕೊಡಲಿಕ್ಕೆ ಒಳಗಡೆ ಬಿಟ್ಕೊಳಲ್ಲ. ಈ ಎಲ್ಲ ಧೋರಣೆಗಳು ನೀವು ನೋಡಿದ್ದೀರಿ. ಅದನ್ನು ನಾವಿವತ್ತು VIP ಪಾರ್ಟಿಯಿಂದ ಹೇಳೋದು ಬೇಡ. ನಿಮ್ಗಲ್ಲಿ ಅಧಿಕಾರ ಸಿಕ್ಕಿಲ್ಲ, ಏನೂ ಆಗಿಲ್ಲ. ಇವತ್ತು ನೀವು VIP ಬನ್ನಿ, ನಮ್ಮ ಅಧಿಕಾರ, ನಮ್ಮ ಓಟು ನಾವು ಹಾಕ್ಕೊಳ್ಳೋಣ, ನಮ್ಮ ಅಧಿಕಾರ ನಾವು ತಗೊಳ್ಳೋಣ, ಆಳೋ ಜಾಗದಲ್ಲಿ ನಾವು ಕೂರೋಣ ಅಂಥೇಳಿ ನಾನು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಜನಗಳಿಗೆ ನಾನು ಈ ಒಂದು ಸ್ಲೋಗನ್ ಕೊಡ್ತಾ ಇದ್ದೀನಿ ಸರ್.